ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 8 ಗಂಟೆ 15 ನಿಮಿಷ 10 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಶಾರ್ಟ್ ಫಿಲ್ಮ್ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ತೊಡಗಿರುವ ಮೈಸೂರಿನ ಅಮೃತ ವಿದ್ಯಾಪೀಠದ ವಿದ್ಯಾರ್ಥಿ ಅಂಕಿತ್ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಬೇದ್ರೆ ಮಂಜುನಾಥ್. ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ನಾವು ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವರು ಅಂಕಿತ್ ಭಾರದ್ವಾಜ್. ಮೈಸೂರಿನ ಅಮೃತ ವಿಶ್ವವಿದ್ಯಾಪೀಠದಲ್ಲಿ ಇಂಟಿಗ್ರೇಟೆಡ್ MSc ಇನ್ ವಿಜುವಲ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಶಾರ್ಟ್ ಫಿಲ್ಮ್ಗಳನ್ನ ತೆಗೆದಿದ್ದಾರೆ. ಆಕ್ಟಿಂಗ್ ಅಲ್ಲಿ ಅಭಿರುಚಿ ಇದೆ, ಬರವಣಿಗೆ ಮಾಡ್ತಾರೆ. ಅವರನ್ನ ಈಗ ಮಾತಾಡಿಸ್ತಾ ಅವರ ಪರಿಚಯ ಮಾಡ್ಕೊಳ್ಳೋಣಂತೆ. ಅಂಕಿತ್ ಭಾರದ್ವಾಜ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಅಂಕಿತ್, ನಮಗೆ ಪರಿಚಯ ಇರೋದು ಈ ವಿಜುವಲ್ ಕಮ್ಯುನಿಕೇಶನ್ ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ. ಇದು ಒಂದು ಬಹುಶಃ ವಿಜುವಲ್ ಮೀಡಿಯಾಗೆ ಸಂಬಂಧಪಟ್ಟಿದ್ದು ಅಂತ, ಅಷ್ಟು ಬಿಟ್ರೆ ಬಹಳ ವಿದ್ಯಾರ್ಥಿಗಳಿಗೆ ಇದೊಂದು ಏರಿಯಾ ಇದೆ ಅನ್ನೋದೇ ಗೊತ್ತಿಲ್ಲ. ವಾಟ್ ಇಸ್ ದಿಸ್ ವಿಜುವಲ್ ಕಮ್ಯುನಿಕೇಶನ್? ವಿಜುವಲ್ ಕಮ್ಯುನಿಕೇಶನ್ ಅಂದ್ರೆ ನೀವು ಹೇಳಿದಾಗೆ ವಿಜುವಲ್ ಮೀಡಿಯಾಗೆ ಸಂಬಂಧಪಟ್ಟದ್ದು. ವಿಜುವಲ್ ಕಮ್ಯುನಿಕೇಶನ್ ಅನ್ನೋದು ಚಲನಚಿತ್ರ, ಮೀಡಿಯಾ, ನ್ಯೂಸ್ ಪೇಪರ್, ಜರ್ನಲಿಸಂ, ಆನಿಮೇಷನ್, ಸೌಂಡ್ ಇಂಥ ಆರ್ಟಿಸ್ಟಿಕ್ ಫೀಲ್ಡ್ ಇನ್ಕ್ಲೂಡಿಂಗ್ ಮೀಡಿಯಾ ಫೀಲ್ಡ್ ನ ಕಂಪ್ರೈಸ್ ಮಾಡಿ ಒಂದು ಎಜುಕೇಶನ್ ಕೋರ್ಸ್ ಅಂತಂದಿದ್ದಾರೆ. ದಟ್ ಈಸ್ ವಿಜುವಲ್ ಕಮ್ಯುನಿಕೇಶನ್. ಸೊ ಇದು ಇಂಟಿಗ್ರೇಟೆಡ್. ಕರೆಕ್ಟ್. ಇಂಟಿಗ್ರೇಟೆಡ್ ಅಂದ್ರೆ ಒಟ್ಟಿಗೆ ನಾನು BSc ಅಂಡ್ MSc ಒಟ್ಟಿಗೆ ಮಾಡ್ತೀನಿ. ಓಕೆ. ಈಗ ನೀವು 3 ವರ್ಷದ BSc ಮುಗಿಸಿ ಇನ್ನು 2 ವರ್ಷ ಉಳ್ಕೊಂಡು ಏನಿದೆ MSc ಆ ಭಾಗಕ್ಕೆ ಹೋಗ್ತಾ ಇದ್ದೀರಿ. ಹೌದು. ಏನೆಲ್ಲ ಕಲಿಸ್ತಾರೆ ಈ 5 ವರ್ಷಗಳಲ್ಲಿ ಅಂತ? ಈ 5 ವರ್ಷದಲ್ಲಿ MSc ಅಂತ ಬಂದಾಗ ನಾವು ಒಂದು ಪರ್ಟಿಕ್ಯುಲರ್ ಫೀಲ್ಡ್ ನ ತಗೊಬೇಕು. ಅಥವಾ DFM ಅಂದ್ರೆ ಡಿಜಿಟಲ್ ಫಿಲ್ಮ್ ಮೇಕಿಂಗ್, ಇಲ್ಲ ಆನಿಮೇಷನ್ ಫೀಲ್ಡ್. ಆನಿಮೇಷನ್ ಫೀಲ್ಡ್ ಅಲ್ಲಿ 3D 2D ಇಂಥ ಆನಿಮೇಷನ್ ಸಂಬಂಧಪಟ್ಟಿದ್ದಿರುತ್ತೆ. ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಒಂದು ಸಿನಿಮಾ ಮಾಡೋದಿಕ್ಕೆ ಏನೆಲ್ಲ ನಾಲೆಡ್ಜ್ ಬೇಕೋ ಅದನ್ನ ಕಲಿಸ್ತಾರೆ. ಆದ್ರೆ BSc ಅಂತ ಬಂದಾಗ ಇಲ್ಲಿ ನಾವು ಕಂಪ್ಲೀಟ್ಲಿ ಜರ್ನಲಿಸಂ ಇಂದ ಹಿಡಿದು ಫಿಲ್ಮ್ ಮೇಕಿಂಗ್ ತನಕ ಬೇಸಿಕ್ಸ್ ಅನ್ನು ಕಲಿತಾ ಬರ್ತೀವಿ. ಸೊ ಬೇಸಿಕ್ಸ್ ಅಲ್ಲಿ ಜರ್ನಲಿಸಂಗೆ ರೈಟಿಂಗ್ ಬೇರೆ ತರ ಇರುತ್ತೆ. ಸೊ ಆ ರೈಟಿಂಗ್ ಹೇಗ್ ಮಾಡ್ಬೇಕು, ಸ್ಕ್ರೀನ್ ಪ್ಲೇ ರೈಟಿಂಗ್ ಕಲಿತೀವಿ, ಸೌಂಡ್ ಡಿಸೈನ್ ಕಲಿತೀವಿ, ಆನಿಮೇಷನ್ ಬೇಸಿಕ್ಸ್ ಕಲಿತೀವಿ. ಆಮೇಲೆ ಇವಾಗ ನಾವು ರೆಕಾರ್ಡ್ ಮಾಡ್ತಾ ಇರೋದನ್ನ ರೆಕಾರ್ಡ್ ಮಾಡಿದ ನಂತರ ಹೇಗೆ ಎಡಿಟ್ ಮಾಡಬೇಕು, ಅದ್ರ ಡೆಸಿಬಲ್ಸ್ ಹೇಗಿರ್ಬೇಕು, ಇದೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಕಲಿತೀವಿ. ಸೊ ಬೇಸಿಕ್ಸ್ ದಟ್ ಇಸ್ ರಿಕ್ವೈರ್ಡ್ ಇನ್ ಜರ್ನಲಿಸಂ, ಫಿಲ್ಮ್ ಮೇಕಿಂಗ್ ಅಂಡ್ ಆನಿಮೇಷನ್ ನಮ್ಗೆ BSc ನಲ್ಲಿ ಹೇಳ್ಕೊಡ್ತಾರೆ. ಸೊ ಇದು ಒಂಥರ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಏನು ಬೇರೆ ಕೋರ್ಸ್ಗಳಲ್ಲಿ ಇದೆಯೋ ಅದಕ್ಕಿಂತ ಹೆಚ್ಚಿನದು ನೀವು ಇಲ್ಲಿ ಕಲಿತಾ ಇದ್ದೀರಿ. ಹೌದು. ಈ ತರ ಕೋರ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗಿದ್ದೆ ಅವಾಗ? ನಾನು 12th ಮುಗಿಸಿದ್ದೆ. ನಾನು 1 ವರ್ಷ ಗ್ಯಾಪ್ ತಗೊಂಡೆ. ಅವಾಗ ಆಕ್ಚುಲಿ ನಾನು BSc ಇನ್ ಜಿಯಾಲಜಿ ಮಾಡಬೇಕು ಅಂತ ಇದ್ದೆ. ಐ ವಾಂಟೆಡ್ ಟು ಸ್ಟಡಿ ಪ್ಯಾಲೆಂಟಾಲಜಿ ವಿಚ್ ಇಸ್ ಡೈನೋಸಾರ್ ಸ್ಟಡೀಸ್. ಆದ್ರೆ ಯಾವಾಗ್ಲೂ ಚಿಕ್ಕ ವಯಸ್ಸಿಂದಾನು ನನಗೆ ಒಬ್ಬ ನಟ ಆಗ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇದೆ. ಆಗ ಹಾಗೆ ಒಬ್ಬ ಸ್ನೇಹಿತ ನನಗೆ ಈ ಕೋರ್ಸ್ಗೆ ಪರಿಚಯ ಮಾಡಿಕೊಟ್ಟ. ಭೇಟಿ ಆದ್ವಿ ಅಮೃತ ವಿಶ್ವವಿದ್ಯಾಪೀಠನ. ಮೈಸೂರಲ್ಲೇ ಒನ್ ಆಫ್ ದ ಕಾಲೇಜಸ್ ಅವರು ಈ ಕೋರ್ಸ್ ಕೊಡ್ತಾ ಇರೋದು, ಹಾಗೂ ಎಜುಕೇಶನ್ ಅವ್ರು ಕೊಡ್ತಾ ಇರೋದು ಚೆನ್ನಾಗಿತ್ತು. ಸೊ ಇದಕ್ಕೆ ಸೇರ್ಕೊಂಡೆ. ಈ ಒಂದು ಫೀಲ್ಡ್ ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ಪ್ಯಾಷನ್ ಆಗಿ ಅಥವಾ ನಿಮ್ಮ ಹಾಬಿಯಾಗಿ ಏನಾದ್ರು ಇದನ್ನ ಕಲ್ತಿದ್ರ ಶಾಲಾ ದಿನಗಳಲ್ಲಿ? ಇವಾಗ ಈ ಕೋರ್ಸ್ ಸೇರ್ಕೊಂಡಾದ್ಮೇಲೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ಸಿನಿಮಾನ ನೋಡಿ ಅದ್ರಲ್ಲಿ ಬರ್ತಾ ಇರೋ ಕ್ಯಾರೆಕ್ಟರ್ಸ್ ನ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೆ. ಇಮಿಟೇಟ್ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ. ಆದ್ರೆ ಈ ಎಡಿಟಿಂಗ್ ಫೀಲ್ಡ್ ನಾನು ತಗೊಂಡಿದ್ದು ಈ ಕೋರ್ಸಿಗೆ ಆದ್ಮೇಲೆ. ಅದು ಪ್ರೊಫೆಷನಲ್. ಇದೊಂಥರ ಪ್ರೊಫೆಷನಲ್ ಕೋರ್ಸ್. ಹೌದು ಅಲ್ವಾ? ಹೌದು. ಓಕೆ. ಅಂಕಿತ್ ಭಾರದ್ವಾಜ್, ನಿಮ್ಮ ಶಾಲಾ ದಿನಗಳನ್ನು ಜ್ಞಾಪಿಸ್ಕೊಳ್ಳೋದಾದ್ರೆ ಎಲ್ಲಿ ನಿಮ್ಮ ಪ್ರೈಮರಿಯಿಂದ ಓದಿದ್ದು? ನನ್ನ ಪ್ರೈಮರಿ ಎಜುಕೇಶನ್ LKG UKG ಆಗಿದ್ದು ರೋಟರಿ ಬೃಂದಾವನ್ ಶಾಲೆನಲ್ಲಿ. 1ನೇ ತರಗತಿಯಿಂದ 8ನೇ ತರಗತಿವರೆಗೂ ನಾನು ಓದಿದ್ದು ಗ್ರೀನ್ ವ್ಯಾಲಿ ಸೆಂಟ್ರಲ್ ಸ್ಕೂಲ್. 9ನೇ ತರಗತಿ ಹಾಗೂ 10ನೇ ತರಗತಿ ನಾನು ಜೈನ್ ಹೆರಿಟೇಜ್ ಅನ್ನೋ ಒಂದು ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದೆ.
ದೆನ್ PU? ನಾನು PU ಮಾಡಿದ್ದು ಮಹೇಶ್ PU ಕಾಲೇಜ್ನಲ್ಲಿ. ಸೊ PU ನಂತರ ಒಂದು ಪ್ಯಾಷನ್ ಇರುತ್ತೆ, ಏನೋ ಟೆಕ್ನಿಕಲ್ ಕೋರ್ಸ್ ಹೋಗ್ಬೇಕು ಅಂತ ಹೇಳಿ ಮನೆಯಲ್ಲಿ ಬಹಳಷ್ಟು ಪೇರೆಂಟ್ಸ್ ಒಂದು ಕನಸನ್ನ ಅವ್ರ ಮೇಲೂ ಹೇರ್ಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಬೇರೆ ಬೇರೆ ಕಡೆ. ನಿಮ್ಮ ತಂದೆ ತಾಯಿಗಳು ನಿಮಗೆ ಇಂಥದ್ದೇ ತಗೋಬೇಕು ಅಂತ ಏನಾದ್ರು ರಿಸ್ಟ್ರಿಕ್ಟ್ ಮಾಡಿದ್ದು ಉಂಟೆ? ಈ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ ಅಂತಾನೆ ಹೇಳ್ಬೋದು. ಯಾವತ್ತು ನನಗೆ ನೀನ್ ಇದೇ ಫೀಲ್ಡ್ ತಗೊಬೇಕು, ಇದೇ ಓದ್ಬೇಕು ಅಂತ ಇರ್ಲಿಲ್ಲ. ಆದ್ರೆ ನಾನು ಜಿಯಾಲಜಿ ಮಾಡ್ತೀನಿ ಅಂದಾಗ ನನ್ನ ತಾಯಿಯವರು ತುಂಬಾ ಖುಷಿ ಪಟ್ರು. ಬಟ್ ಆಲ್ ಆಫ್ ಅ ಸಡನ್ ನಾನು ಇಲ್ಲಿ ಹೋಗಿ ಅಡ್ಮಿಷನ್ ಎಲ್ಲ ತಗೊಂಡಿದ್ದು ಅವ್ರಿಗೊಂದ್ ಸ್ವಲ್ಪ ಬೇಸರ ಆಯ್ತು. ಬಟ್ ಇವಾಗ ಶಿ ಈಸ್ ಹ್ಯಾಪಿ. ಓಕೆ, ಅಚೀವ್ಮೆಂಟ್ ನೋಡಿ ಖುಷಿ. ಹೌದು. ತಂದೆ ತಾಯಿಗಳ ಬಗ್ಗೆ ಹೇಳ್ತೀರಿ? ನನ್ನ ತಂದೆಯವರು ಗುರುರಾಜ್ KG ಅಂತ, ತಾಯಿ ಹೆಸರು ಸೌಮ್ಯ ಗುರುರಾಜ್ ಅಂತ. ಅವರಿಬ್ರು ಗ್ವಾಜಾ ಅನ್ನೋ ಒಂದು ಚಿಕಿತ್ಸೆ ನೀಡ್ತಾರೆ. ಸೋಷಿಯಲ್ ಸರ್ವಿಸ್ ಆಗಿ ಅದನ್ನ ತಗೊಂಡು 16,000ಕ್ಕೂ ಹೆಚ್ಚು ಪೇಷಂಟ್ಸ್ ನ ಉಚಿತವಾಗಿ ಟ್ರೀಟ್ ಮಾಡಿದ್ದಾರೆ. ಓಕೆ, ಸೊ ಒಂದು ರೀತಿ ಸಮಾಜ ಸೇವೆ ಮತ್ತು ವೈದ್ಯಕೀಯ ಕ್ಷೇತ್ರದ ಒಂದು ಸೇವೆ. ಹೌದು. ಅವರು ನಿಮಗೆ ವೈದ್ಯಕೀಯಕ್ಕೆ ಹೋಗಬಹುದು ಅನ್ನೋ ಒಂದು ದಾರಿ ಏನು ಹೇಳಿಲ್ಲ? ಇಲ್ಲ, ನನ್ನ ತಂದೆಯವರು ನೀನ್ ಆ ಸೈಡ್ ಬರೋದೇ ಬೇಡ ಅಂತ ಹೇಳಿದ್ರು. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಖಂಡಿತ ನಾನ್ ಕಂಡಿರೋ ಕನ್ಸಲ್ಲಿ ನನಗೆ ತುಂಬಾನೇ ಸಾಥ್ ಕೊಡ್ತಾ ಇದಾರೆ. ಓಕೆ, ಕನಸು ಕಂಡಿದ್ನಿ ಅಂದ್ರೆ ಇದು ಸೇರಕ್ಕಿಂತ ಮುಂಚೆ ಇತ್ತ ಅಥವಾ ಸೇರದ ಮೇಲೆ ಬಂತ? 6 ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನೊಬ್ಬ ನಟ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆ ಬೆಳೀತಾ ಬೆಳೀತಾ ಒಂದು ಕನ್ಸಾಗಿ ಮೂಡ್ತು. ಏನಾಯ್ತೋ ಗೊತ್ತಿಲ್ಲ, ಫಸ್ಟ್ PU ನಾನು ಸೇರಿದಾಗ ಒಂಥರ ಮೈಂಡ್ ಸೆಟ್ಲ್ ಆಗೋಯ್ತು. ಫಸ್ಟ್ ಪ್ರಯಾರಿಟಿ ಯಾವಾಗ್ಲೂ ನನ್ಗೆ ಆಕ್ಟಿಂಗೇ ಅಂತ. ಹಾಗಾಗಿ ಈ ಕೋರ್ಸ್ಗೆ ಬರೋದಕ್ಕಿಂತ ಮುಂಚೆನೆ ನಾನೊಬ್ಬ ನಟ ಆಗ್ಬೇಕು ಅಂತ ಇದ್ದೆ. ಕೋರ್ಸಿಗೆ ಸೇರಿದ ಉದ್ದೇಶನೂ ನಾನು ನಟ ಆಗ್ಬೇಕು. ಸೊ ಬ್ಯಾಕ್ ಫೀಲ್ಡ್ ಇಂದ ಹೋಗೋದಕ್ಕೂ ಒಂದು ಅವಕಾಶ ಈ ಕೋರ್ಸ್ ನನಗೆ ನೀಡುತ್ತೆ ಅಂತ ನಾನು ಈ ಕೋರ್ಸ್ ತಗೊಂಡಿದ್ದು. ನಟ ಆಗ್ಬೇಕು ಅನ್ನೋ ಆಸೆ ಇದ್ದಾಗ ಸಾಮಾನ್ಯ ರಂಗಭೂಮಿ ಕಡೆಗೇನೆ ಮೊದಲ ಒಲವಿರುತ್ತೆ, ಅಥವಾ ಮೊದಲ ಸ್ಟೇಜ್ ಸಿಗೋದೇ ಅಲ್ಲಿ. ಶಾಲೆಗಳಲ್ಲಿ ನಾಟಕ ಮಾಡ್ಬೇಕಾದ್ರೆ ಅದು ಶಾಲೆಯ ರಂಗಭೂಮಿ. ಅದು ಬಿಟ್ಟು ಹೊರಗಡೆ ಬಂದಾಗ ಪಬ್ಲಿಕ್ ರಂಗಭೂಮಿ, ತರಬೇತಿ, ಈ ತರ ಎಲ್ಲ ಇರುತ್ತೆ. ಆ ಒಂದು ಎಕ್ಸ್ಪೋಜರ್ ಇತ್ತೆ? ಇಲ್ಲ, ನಾನು ಮನೆಯಲ್ಲಿ ನೀವು ಕನ್ನಡಿ ಮುಂದೆ ಮಾಡಿದ್ದು, ಟಿವಿ ಮುಂದೆ ಮಾಡಿದ್ದು, ಅಪ್ಪ ಅಮ್ಮನ ಮುಂದೆ, ಅವೆಲ್ಲ ಖುಷಿಗಾಗಿ. ಆದ್ರೆ ಜನ ನೋಡ್ತಾರೆ ಅಂದಾಗ ಎಚ್ಚರ ಆಗತ್ತೆ. ಹೌದು. ಚಿಕ್ಕ ವಯಸ್ಸಿಂದಾನು ನಾನು ಫಾರ್ಮಲ್ ಆಗಿ ರಂಗ ತರಬೇತಿ ತಗೊಂಡಿಲ್ಲ. ಮೊದಲನೇ ಬಾರಿ ನಾನು ನಾಟಕ ಮಾಡಿದ್ದು ಒಂದು ಹಿಂದಿ ಡ್ರಾಮಾ. ಆ ಡ್ರಾಮಾ ಮಾಡ್ಬೇಕಾದ್ರೆ ಒಂದು ಖುಷಿ, ಏನೋ ಸಾಧಿಸಿದೀನಿ ಅನ್ನೋ ಒಂದು. ಎಲ್ಲಿ ಸಿಕ್ತ ಅವಕಾಶ? ಕಾಲೇಜಿಂದಾನೇ ನಮ್ಮ ಪ್ರೊಫೆಸರ್ ಒಬ್ರು ಅವರ ಸ್ಟೂಡೆಂಟ್ ಮೇಜರ್ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು. ಸೊ ಅವರ ಶಾರ್ಟ್ ಫಿಲಮ್ ಅಲ್ಲಿ ನಾನೊಬ್ಬರು ಥಿಯೇಟರ್ ಆರ್ಟಿಸ್ಟ್ ನ ಭೇಟಿ ಮಾಡಿದೆ. ಅವರು 6 ತಿಂಗಳಾದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ತರ ಒಂದು ಹಿಂದಿ ಡ್ರಾಮಾ ಇದೆ, ಮಾಡ್ತೀಯ ಅಂತ. ನಾನು ಕಾಯ್ತಾ ಇದ್ದೆ ಈ ತರ ಒಂದು ಅವಕಾಶಕ್ಕೆ. ಸಿಕ್ತು, ಟ್ರೈ ಮಾಡೋಣ ಅಂತ ಹೋಗಿ ಮಾಡಿದ್ದು ಡ್ರಾಮಾ ಅದು. ಏನ್ ರೋಲ್? ನನ್ನ ಪಾತ್ರ ಅದರಲ್ಲಿ ಪ್ರೊಟಾಗನಿಸ್ಟ್ ತಮ್ಮ ಸನಿ ಅಂತ ನನ್ನ ಹೆಸರು. ಅದರಲ್ಲಿ ಖುಷಿ ಆಯ್ತು. ಖಂಡಿತ. ನಂತರದಲ್ಲಿ ಹೊರಗಡೆ ಅವಕಾಶಗಳು ಬಂದು ಆಮೇಲೆ ನೀವು ಕೋರ್ಸಿಗೆ ಸೇರ್ಕೊಂಡ್ರಿ. ಜೊತೆಗೆ ಫಿಲ್ಮ್ ಎಡಿಟಿಂಗ್ ಮಾಡ್ಬೇಕಂದ್ರೆ ಫಿಲ್ಮ್ ತೆಗಿಲೇಬೇಕಲ್ಲ, ಎರಡೂ ಆಗ್ಬೇಕು, ಅಥವಾ ಡೈರೆಕ್ಷನ್ ಬೇಕಾಗುತ್ತೆ. ಇದಕ್ಕೆ ನಿಮಗೆ ಅವಕಾಶ ಹೇಗಾಯ್ತು? ಮತ್ತೆ ಅದಕ್ಕೆ ಕಾಲೇಜ್ ಅಲ್ಲಿ ಅಸೈನ್ಮೆಂಟ್ಸ್ ಅಂತ ಕೊಡ್ತಾರೆ. ನಮ್ಮ ಕೋರ್ಸ್ ಅಲ್ಲಿ ಶಾರ್ಟ್ ಫಿಲ್ಮ್ ಮೇಕಿಂಗ್ ಅನ್ನೋದು ಒನ್ ಆಫ್ ದ ಬೇಸಿಕ್ ಅಸೈನ್ಮೆಂಟ್ಸ್ ನಮ್ಗೆ ಕೊಡ್ತಾರೆ. ಆ ತರ ಶುರು ಮಾಡಿದ್ರಲ್ಲಿ ನಾನು ಇವಾಗ 5 ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ. 35ಕ್ಕೂ ಹೆಚ್ಚಾಗಿ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಇದೆಲ್ಲ ಹೆಜ್ಜೆ ಹೆಜ್ಜೆ ಇಡ್ತಾ ಒಂದೊಂದು ಹೊಸ ವಿಚಾರನ ಕಲಿತಾ ಬರ್ತೀವಿ. ಅಂತ ವಿಚಾರಗಳಲ್ಲೇ ಎಡಿಟಿಂಗ್, ಪೋಸ್ಟರ್ ಮೇಕಿಂಗ್, ಸೌಂಡ್ ಡಿಸೈನಿಂಗ್, SFX, ಫಾಲಿ ಮೇಕಿಂಗ್, ಇದೆಲ್ಲ ಹೊಸ ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ಕಲಿತಾ ಬಂದಿದ್ದು. ಬಹುಶಃ ಇವತ್ತು ನಮ್ಮ NPTEL ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಏನು ಟೆಕ್ನಾಲಜಿಗೆ ಸಂಬಂಧಪಟ್ಟ ಕೋರ್ಸ್ಗಳಿದ್ದಾವೆ, ಅವರು ಅನೇಕ ಆನ್ಲೈನ್ ಕೋರ್ಸ್ಗಳನ್ನ, ಮೂಕ್ ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಸಾಫ್ಟ್ವೇರ್ಗಳು ಡೆವಲಪ್ ಮಾಡ್ತಾರಲ್ಲ, ಅವರು ಡೆವಲಪರ್ಸ್ ಹುಡುಕ್ತಾ ಇದ್ದಾರೆ, ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಲಾಂಚ್ ಮಾಡ್ತಾರೆ. ಆ ತರದ್ದು ಮಾಡಿದ್ದೀರಾ? ಆ ತರದ್ದು ನಾನ್ ಮಾಡಿರೋದ್ರಲ್ಲಿ ಎಡಿಟಿಂಗ್ ಸಂಬಂಧಪಟ್ಟಿದ್ರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನಾನೊಬ್ಬ ಸರ್ಟಿಫೈಡ್ ಫೋಟೋಶಾಪ್, ಅಡೋಬ್ ಪ್ರೀಮಿಯರ್ ಪ್ರೋ ಅಂಡ್ ಆಫ್ಟರ್ ಎಫೆಕ್ಟ್ಸ್ ಯೂಸರ್ ನಾನು. ಸೊ ಫೋಟೋಶಾಪ್ ಅಂತ ನೋಡಿದ್ರೆ ನಾವು ಏನ್ ಫೋಟೋಸ್ ನೋಡ್ತೀವಿ ಅದರಲ್ಲಿ ಬಹಳಷ್ಟು ಎಡಿಟಿಂಗ್ ಲೇಯರ್ಸ್ ಇರುತ್ತೆ, ಅದನ್ನ ಕಲ್ತಿದ್ದೀನಿ. ಪ್ರೀಮಿಯರ್ ಪ್ರೋ ಆಗ್ಲಿ ಹೇಳ್ದಂಗೆ ಎಡಿಟಿಂಗ್ ಸಾಫ್ಟ್ವೇರ್. ಆಫ್ಟರ್ ಎಫೆಕ್ಟ್ಸ್ ನೀವು ಹೇಳ್ದಂಗೆ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಗ್ರಾಫಿಕ್ಸ್ ಅಂಡ್ ಆನಿಮೇಷನ್. ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ನನಗೆ ಇಷ್ಟ ಆಗೋ ಒಂದು ಪೋರ್ಷನ್ ಅಥವಾ ಕಂಪೋಸಿಷನ್ ಯಾವುದು ಅಂದ್ರೆ ಟೆಕ್ಸ್ಟ್ ಆನಿಮೇಷನ್ ಅಂತ. ಆ ಟೆಕ್ಸ್ಟ್ ಆನಿಮೇಷನ್ ಇವಾಗ ಟಿವಿನಲ್ಲಿ, ನ್ಯೂಸ್ ಚಾನೆಲ್ಸ್ ಅಲ್ಲಿ ಬರುವಂತ ಏನ್ ಆನಿಮೇಷನ್ ಇರುತ್ತೆ
ಅದು ನಮ್ಮ ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡಿರ್ತಾರೆ. ಸೊ ಅಂತ ಅನಿಮೇಷನ್ಸ್ ಅಲ್ಲಿ ನನಗೆ ಆಸೆ, ಅದನ್ನ ಇವಾಗ ಕಲಿತಾ ಇರೋದು ಹೌದು. ಅದು ಯಾಕೆ ಅಗತ್ಯ ಆಗತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಎಜುಕೇಶನ್ ತುಂಬಾ ಹೈಯರ್ ಲೆವೆಲ್ಗೆ ಹೋಗ್ತಾ ಇದೆ. ತುಂಬಾ ಪ್ರೈಮರಿ ಎಜುಕೇಶನ್ ಇವೆಲ್ಲ ತರ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ವಿಜುವಲ್ ಕೊಡ್ಲೇಬೇಕು. ಈ ಹಳೆ ತರದ ಪುಸ್ತಕ, ಪೆನ್ನು, ಬೋರ್ಡು ಇದರಿಂದ ಆಚೆ ಬಂದ್ಬಿಟ್ಟಿದಾವ್ ಮಕ್ಕಳು. ಹೊಸದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾವೆ. ವರ್ಚುವಲ್ ರಿಯಾಲಿಟಿ ಕ್ಲಾಸ್ ರೂಮ್ ಅಲ್ಲಿ ಈಗಾಗ್ಲೇ ಇದೆ, ಬಳಸೋರು ಕಡಿಮೆ. ಒಂದು ದಿವಸ ಅದು ಇಲ್ಲದೆ ಕ್ಲಾಸೇ ಇಲ್ಲ ಅನ್ನೋಂಗ ಆಗುತ್ತೆ. ಅವಾಗ ನಿಮ್ಮಂತ ಹೊಸ ಪೀಳಿಗೆಯ ಟೆಕ್ನಾಲಜಿ ಕಲ್ತವ್ರು ಶಿಕ್ಷಣಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಬಹುದು. ವಿಜ್ಞಾನವನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಬಹುದು. ಯಾರು ಇದು ಕಷ್ಟ, ಮ್ಯಾಥಮೆಟಿಕ್ಸ್ ಕಷ್ಟ, ಸೈನ್ಸ್ ಕಷ್ಟ ಅನ್ನೋರಿಗೆ ಅಯ್ಯೋ ಇದು ಆಟ ಅಂತ ಅನ್ನಿಸೋ ಹಾಗೆ ಮಾಡ್ಬಿಡ್ಬೋದು. ನಿಜ. ಇವತ್ತು ನಾವು ಬಹಳಷ್ಟು ಆತರ ಒಂದು ಸಾಫ್ಟ್ವೇರ್ಸ್ ನ ನೋಡ್ಬೋದು. ಅಂತ ಕೆಲವೊಂದು ಆಪ್ಸ್ ನಾವು ನೋಡಿದ್ರೆ ಡಿಜಿ ಸ್ಕಾಲರ್ ಅಂತ ಒಂದು ಆಪ್ ಇದೆ. ಅವ್ರು ಏನ್ ಮಾಡ್ತಾರೆ, ಅವರು ಚಾಪ್ಟರ್ಸ್ನೆಲ್ಲ ಬಂದು ಆನಿಮೇಟ್ ಮಾಡ್ಬಿಟ್ಟು ಮಕ್ಕಳಿಗೆ ಕೊಡ್ತಾರೆ. ಈ ಡಿಜಿ ಸ್ಕಾಲರ್ ಕಂಪನಿನಲ್ಲಿ ನನ್ನ ವಾಯ್ಸ್ ಅನ್ನು ಕೊಡ್ತೀನಿ ಆಸ್ ಅ ಟ್ಯೂಟರ್. ಹಾಗಾಗಿ ನನಗೆ ಗೊತ್ತು. ಈ ಡಿಜಿ ಸ್ಕಾಲರ್ ಬಿಟ್ಟು ಯುಡೆಮಿ ಅಂತ ಕೋರ್ಸ್ ಒಂದು ಅಪ್ಲಿಕೇಶನ್ ಇದೆ, ಕೋರ್ಸೆರಾನು ಇದೆ. ಕರೆಕ್ಟ್. ಸೊ ಅವ್ರೇನ್ ಮಾಡ್ತಾರೆ, ನೀವು ಹೇಳ್ದಂಗೆ ಸರ್ಟಿಫಿಕೇಶನ್ ಕೋರ್ಸಸ್ ಇದೆ ಅವ್ರದ್ದು. ಹಾಗೆ ಚಿಕ್ಕ ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್, ಫಿಸಿಕ್ಸ್ ಇಂತ ಕಷ್ಟ ಆದ ಒಂದು ಸಬ್ಜೆಕ್ಟ್ ನ ಆನಿಮೇಟ್ ಮಾಡ್ಬಿಟ್ಟು ಅರ್ಥ ಮಾಡಿಸ್ತಾರೆ. ನೀವು ಹೇಳಿದ ಟೆಕ್ಸ್ಟ್ ಅಲ್ಲಿ ಬರುತ್ತೆ, ಡಿಜಿಟ್ಸ್ ಅಲ್ಲಿಗೆ ಬರ್ತವೆ, ಕರೆಕ್ಟ್. ಅನಿಮೇಷನ್ ಬಂದೇ ಬರುತ್ತೆ. ಹೌದು ಹೌದು ಅಲ್ವಾ? ಹೌದು. ನೀವು ವಾಯ್ಸ್ ಓವರ್ ಮಾಡೋ ಕಲಾವಿದ ಕೂಡ ಆಗಿದ್ದೀರಿ. ಎಲ್ಲೆಲ್ಲಿ ಕೊಟ್ಟಿದ್ದೀರಿ? ನಾನು ಹೆಚ್ಚಾಗಿ ಶಾರ್ಟ್ ಫಿಲ್ಮ್ಸ್ಗೆ ನನ್ನ ವಾಯ್ಸ್ ಅನ್ನು ಕೊಡೋದು. ಕಾಲೇಜಲ್ಲಿ ಆಗೋ ಅಸೈನ್ಮೆಂಟ್ಸ್ ಆಗಿರ್ಬೋದು, ಆಚೆ ಕಡೆ ಆಗಿರೋ 2 ಶಾರ್ಟ್ ಫಿಲ್ಮ್ಗೆ ನನ್ನ ವಾಯ್ಸ್ ಅನ್ನು ಕೊಟ್ಟಿದ್ದೀನಿ. ಅದ್ ಬಿಟ್ಟು ಪಾರ್ಟ್ ಟೈಮ್ ಜಾಬ್ ಆಗಿ ನಾನು ಇಲ್ಲಿ ಡಿಜಿ ಸ್ಕಾಲರ್ ಅಲ್ಲಿ ನನ್ನ ವಾಯ್ಸ್ ಕೊಡ್ತಾ ಇದ್ದೀನಿ. ಓಕೆ. ಒಂದ್ ಕಡೆ ಕಲಿಕೆ, ಇನ್ನೊಂದ್ ಕಡೆ ಪ್ರೊಫೆಷನ್ ಆಗಿಯೂ ನೀವು ತಗೊಂಡಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಸಣ್ಣಕ್ಕೆ ಆದಾಯವನ್ನು ತರುತ್ತೆ. ಯಾಕೆಂದ್ರೆ ನಿಮ್ ಖರ್ಚು ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ನಿಮ್ಮ ಕ್ಯಾಮ್ರಾಗಳಿಗೆ, ಲೆನ್ಸ್ಗಳಿಗೆ, ಕಂಪ್ಯೂಟರ್ ಸಾಫ್ಟ್ವೇರ್ಗಳಿಗೆ ಒರಿಜಿನಲ್ಲೇ ತಗೊಳ್ಬೇಕು. ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅಪ್ಪ ಅಮ್ಮನ ಮೇಲೆ ಅವೆಲ್ಲ ಡಿಪೆಂಡ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ. ಇನ್ನು ಚಿಕ್ಕ ವಯಸ್ಸು, ಇಷ್ಟೆಲ್ಲ ಮಾಡ್ಲಿಕ್ಕೆ ನಿಮಗೆ ಪುರುಸೊತ್ತಾಗ್ತದೆ. ನಾನು ತಗೊಂಡಿರೋ ಕೋರ್ಸ್ ಅಲ್ಲಿ ನಾನು ಇಂತ ಎಷ್ಟು ಟೈಮ್ ಮಾಡ್ಕೊಂತೀನೋ ನಾನು ಅಷ್ಟು ಕಲಿತಾ ಹೋಗ್ತೀನಿ. ಅಂಡ್ ಕೋರ್ಸ್ ತಗೊಂಡಿರೋದು ಅದೇ ಉದ್ದೇಶದಿಂದ, ಕಲಿಬೇಕು ಅಂತ. ಕಾಲೇಜಲ್ಲಿ ಕಲಿಯಕ್ ಆಗದೆ ಇರೋ ಅಂತದ್ದು ತುಂಬಾನೇ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಇವತ್ತು ಕಾಲೇಜಲ್ಲಿ ಕಲ್ತಿರೋದು ಅದಕ್ಕೆ ಸುಮಾರು ಪಟ್ಟಷ್ಟು ನಾನು ಆಚೆ ಕಡೆ ಕೆಲಸ ಮಾಡಿ ಕೂಡ ಕಲ್ತಿರೋದಿದೆ. ಎಲ್ಲಿ ಕೆಲಸ ಮಾಡ್ತೀವಿ? ಕೆಲಸ ಅಂದ್ರೆ ನಾವು ಶಾರ್ಟ್ ಫಿಲ್ಮ್ಸ್ ಏನ್ ಮಾಡ್ತೀವಿ, ಕಾಲೇಜಲ್ಲಿ ಥಿಯರಿಟಿಕಲಿ ಹೇಳ್ಕೊಡ್ತಾರೆ. ಆದ್ರೆ ಪ್ರಾಕ್ಟಿಕಲಿ ನಾವು ಅದನ್ನ ಮಾಡೋದಕ್ಕಾಗೋದು ಶಾರ್ಟ್ ಫಿಲ್ಮ್ಸ್ ಮಾಡಿದಾಗ. ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕಾದ್ರೆ ಲೈಟಿಂಗ್ ಹೇಗ್ ಮಾಡ್ಬೇಕು, ಬಹಳಷ್ಟು ಟೆಕ್ನಿಕಲ್ ಟರ್ಮ್ಸ್, ಗ್ಯಾಫರ್ ಅಂದ್ರೆ ಏನು, ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಕೆಲಸ ಏನು, ಅಸಿಸ್ಟೆಂಟ್ ಡೈರೆಕ್ಟರ್ ಏನೇನ್ ಮಾಡ್ಬೇಕು, ಒಬ್ಬ ಆಕ್ಟರ್ಗೆ ಕಾಲ್ ಶೀಟ್ ಹೇಗ್ ಕೊಡಬೇಕು, ಹೇಗ್ ಫಾಲೋ ಅಪ್ ಮಾಡ್ಬೇಕು, ಇಂತ ಬಹಳಷ್ಟು ಸ್ಟೆಪ್ಸ್ ಅನ್ನ ನಾವು ಪ್ರಾಕ್ಟಿಕಲಿ ಮಾಡಿದಾಗ ಕಲಿಯೋದು ಇದೆ. ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಇಟ್ ಇಸ್ ಎ ಟೀಮ್. ಹೌದು. ಡು ಯು ಹ್ಯಾವ್ ಎ ಟೀಮ್? ವಿ ಡು ಹ್ಯಾವ್ ಎ ಟೀಮ್. ಬಹಳಷ್ಟು ಸಲ ನಾವೇ ಸುಮಾರು ಜಾಗನ ನಾವೇ ತುಂಬಬೇಕಾಗತ್ತೆ. ಅಂದ್ರೆ ಒಬ್ಬ ಡೈರೆಕ್ಟರ್ ಆದವನು ಅವನೇ ಅಸಿಸ್ಟೆಂಟ್, ಅವನೇ ಆಕ್ಟರ್ ಆಗಬೇಕು, ಅವನೇ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಅದು ಕಡಿಮೆ ಬಿದ್ದಾಗ. ಇತ್ತೀಚೆಗೆ ಏನಾಗಿದೆ, ಹಾಬಿಯಾಗಿ ತಗೊಂಡ ಹುಡುಗರು ತುಂಬಾನೇ ಇದ್ದಾರೆ. ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ಕೋರ್ಸ್ಗಳಲ್ಲಿ. ಮೈಸೂರಲ್ಲಿ ಏನ್ ಕಾಲೇಜುಗಳಿಗೆ ಕಮ್ಮಿ ಇಲ್ಲ, ಕೋರ್ಸ್ಗಳಿಗೂ ಕಮ್ಮಿ ಇಲ್ಲ. ಕನಸು ಕಾಣೋರಿಗಂತೂ ಮೈಸೂರು ಹಬ್ಬ. ಕಲಿಕೆಗೆ ಇದು ಹೆವನ್. ಅಂತವ್ರನ್ನೆಲ್ಲ ಕಲೆ ಹಾಕ್ತಕ್ಕಂಥದ್ದು ಒಂದು ಕಲೆ. ಸಿಗ್ತಾರೆ, ಹುಡುಕಬೇಕು. ಖಂಡಿತ ಸಿಗ್ತಾರೆ. ಆದ್ರೆ ನಮ್ಮ ಫೀಲ್ಡ್ ನಾವು ಇನ್ನೂ ಬೆಳೆದಿಲ್ಲ, ಅಥವಾ ನಾವು ಸಿನಿಮಾ ಮಾಡದೇ ಇರೋ ಒಂದು ಕಾರಣದಿಂದ ನಮಗೆ ಆಕ್ಟರ್ಸ್ ನ ಕರ್ಕೊಂಡ್ ಬರೋದಾಗ್ಲಿ, ಅವ್ರನ್ನ ಕರೆಯೋದಾಗ್ಲಿ ಫಿನಾನ್ಷಿಯಲಿ ನಮಗೊಂದು ಸ್ವಲ್ಪ ಕಷ್ಟ. ಎಸ್ಪೆಷಲಿ ರೀಸೆಂಟ್ ಟೈಮ್ ಅಲ್ಲಿ ನಾನು ಮೇಜರ್ ಪ್ರಾಜೆಕ್ಟ್ ಮಾಡಿದೆ, ನನ್ನ ಶಾರ್ಟ್ ಫಿಲ್ಮ್. ಅದಕ್ಕೆ ನನಗೆ ಒಬ್ರು ಆಕ್ಟ್ರೆಸ್ ಬೇಕಾದ್ರು, ಸಿಕ್ಕಿದ್ರು ಒಬ್ರು. ಬಟ್ ಫೈನಲಿ ಅವ್ರ ಮನೇಲಿ ಅವ್ರು ಹೋಗಿ ಮಾತಾಡಿದಾಗ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ 1-1.5 ತಿಂಗಳು ನಾನು ಹುಡುಕಾದ್ಮೇಲೆನೆ ನನಗೆ ಒಬ್ರು ಆಕ್ಟ್ರೆಸ್ ಅಂತ ಸಿಕ್ಕಿದ್ದು. ಇಂಥ ಚಿಕ್ಕ ಪುಟ್ಟ ಚಾಲೆಂಜಸ್ ನಾವು ನೋಡ್ತೀವಿ, ಬಟ್ ಮೇಜರ್ ಆಗಿ ನಾವು ನೋಡೋ ಚಾಲೆಂಜಸ್ ಬಂದು ಫಿನಾನ್ಷಿಯಲಿ. ನೀವು ಹೇಳ್ದಾಗೆ ಕ್ಯಾಮ್ರಾ, ಲೆನ್ಸ್. ನಮ್ಮಲ್ಲಿ ಫಾರ್ಚುನೇಟ್ಲಿ ನಮ್ಮ ಒಬ್ರು ಸೀನಿಯರೇ ನಮ್ಗೆ ಕ್ಯಾಮ್ರಾ ಲೆಂಡ್ ಮಾಡ್ತಾರೆ. ಅವ್ರ ಲೆನ್ಸ್ ಹತ್ತತ್ರ 3-4 ತಿಂಗಳು ಅವ್ರ ಕ್ಯಾಮ್ರಾ ನಮ್ಗೆ ಕೊಟ್ಬಿಟ್ಟಿದ್ರು. ಬಟ್ ಕಷ್ಟ ಎಲ್ಲಾಗದೆ ನಮ್ಗೆ ಫಿನಾನ್ಷಿಯಲಿ ಅಂದ್ರೆ ಟ್ರಾವೆಲಿಂಗ್, ಫುಡ್ ಎಕ್ಸ್ಪೆನ್ಸ್, ಲೈಟಿಂಗ್ ನಾವು ತರಿಸ್ಬೇಕಾಗತ್ತೆ ಆಚೆ ಕಡೆಯಿಂದ, ಪ್ರಾಪರ್ಟೀಸ್, ಸೆಟ್ ಅಂತ ಇದ್ರೆ ಅದನ್ನ ಡಿಸೈನ್ ಮಾಡೋದಕ್ಕೆ ನಮ್ಗೆ ಎಕ್ಸ್ಪೆನ್ಸ್ ಬೀಳುತ್ತೆ. ಇಂಥ ಜಾಗದಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ತಂದೆ ತಾಯಿನ ವಿ ಹ್ಯಾಪನ್ ಟು ಅವ್ರನ್ನ ಅಪ್ರೋಚ್ ಮಾಡೋ ನಮ್ದು ಏನ್ ಇರುತ್ತೆ ಅದು ನಾವು ಪ್ರೊಫೆಷನಲಿ ತಗೊಂಡೋಗ್ತೀವಿ. ಅಂದ್ರೆ ಈ ತರ ನಾವು ಲೈಟಿಂಗ್ಸ್ ತಗೊಂತ ಇದೀವಿ, ಈ ತರ ನಮ್ಗೆ ಪ್ರೊಡಕ್ಷನ್ ವ್ಯಾಲ್ಯೂ ಬೀಳುತ್ತೆ. ಈ ಸಿನಿಮಾನ ನನ್ನ ತಂದೆ ತಾಯಿಯವರೇ ಪ್ರೊಡ್ಯೂಸ್ ಮಾಡಿದ್ದು. ಸೊ ಅವ್ರಿಗೆ ಕೂಡ ಕುತ್ಕೊಂಡು ಇಲ್ಲ ಈ ತರ
ಖರ್ಚಾಗತ್ತೆ ಅಮ್ಮ, ನನ್ಗೆ ಇಷ್ಟಿಷ್ಟು ಬೇಕಾಗತ್ತೆ ಅಂತ ಹೇಳಿದ್ದಾಯ್ತು. ಏನ್ ಹೆಸರು ಫಿಲಮ್ದು? ಫಿಲಂ ಹೆಸರು ಸಾನ್ ಅಂತ. ಅದನ್ನ ಲಾಂಚ್ ಎಲ್ಲಿ ಮಾಡಿದ್ರಿ? ಲಾಂಚ್ ಎಲ್ಲೂ ಮಾಡಿಲ್ಲ, ಇದು ಕಾಲೇಜ್ಗೆ ಕೊಟ್ಟಿರೋದು. ಗ್ರೇಡಿಂಗ್ ಎಲ್ಲ ಬಂತು, ಇವಾಗ ಅವ್ರ ಪರ್ಮಿಷನ್ ಕೇಳಿ ನಾನು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ, ಅಥವಾ ಇನ್ನು ವ್ಲಾಗ್ಗಳು ನಿಮ್ಮವೇ ನೀವು ಮಾಡ್ಕೊಂಡಿರ್ತೀರಿ, ವಿಡಿಯೋ ಲಾಗ್ಸ್. ತುಂಬಾ ಜನ ವಿಸಿಟರ್ಸ್ ಇರ್ತಾರೆ. ಎಲ್ಲೋ ಒಂದು 2 ನಿಮಿಷ 1 ನಿಮಿಷ ರೀಲ್ಸ್ ಮಾಡೋರೇ ಇವತ್ತು ಲಕ್ಷಾಂತರ ದುಡಿಯೋ ಮಟ್ಟಕ್ಕೆ ಹೋಗಿದ್ದಾರೆ. ಅವರು ರೀಲ್ ಮಾಡೋರು ಅಂತಲೇ ಕರ್ಸ್ಕೊಳ್ತಾರೆ. ಆದ್ರೆ ನೀವು ಪ್ರೊಫೆಷನಲ್ ಆಗಿ ತಗೊಂಡಾಗ ಯು ಥಿಂಕ್ ಆಫ್ ಪರ್ಫೆಕ್ಷನ್. ಕರೆಕ್ಟ್. ಅಲ್ಲಿಯೇ ನಿಮ್ಗೆ ಹೆಚ್ಚು ಟೈಮ್ ತಿನ್ನುತ್ತೆ, ಹೆಚ್ಚು ಪ್ರಾಪರ್ಟೀಸ್ ಬಗ್ಗೆ ಗಮನ ಹೋಗುತ್ತೆ, ಮತ್ತೆ ಅಲ್ಲಿ ಗದ್ದಲ ಇರಬಾರ್ದು. ಆ ಗದ್ದಲವನ್ನು ತಡೆಯೋದಕ್ಕೂ ಒಂದು ಮೆಕ್ಯಾನಿಸಮ್ ಬೇಕಾಗತ್ತೆ. ಎಲ್ಲವೂ ಸಹಜ. ಯಾಕಂದ್ರೆ ಒಂದು ಫಿಲಮ್ ತೆಗಿಯೋದನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ ಇದು ಸಾಧಾರಣ ಕೆಲಸ ಅಲ್ಲ. ಯಾಕೆ ಲಕ್ಷಗಟ್ಲೆ ಕೋಟಿಗಟ್ಲೆ ಅಂತ ಖರ್ಚು ಮಾಡ್ತಾರೆ ಅಂದ್ರೆ ಅದ್ರ ಎಫೆಕ್ಟು ಹಾಗೆ ಇರುತ್ತೆ. ಇಷ್ಟೊಂದು ದೊಡ್ಡ ಕನಸು ಕಾಣುವಾಗ ಅರ್ನಿಂಗ್ ಬಗ್ಗೆನೂ ಯೋಚನೆ ಮಾಡಬೇಕು. ಇದೇನು MSc ಆದ್ಮೇಲೆ ಹೊರಗಡೆ ನಿಮ್ಮ ಕೋರ್ಸು, ಅವ್ರದ್ದು ಇನ್ನೊಬ್ರು ಅಸಿಸ್ಟೆಂಟ್ ಆಗಿ ದುಡಿಯೋದು ಆರಂಭದ ದಿನಗಳಲ್ಲಿ ಇರುತ್ತೆ. ಆದ್ರೆ ಯಾವುದೋ ಒಂದು ದೊಡ್ಡ ಕನಸನ್ನ ಇಟ್ಕೊಂಡ್ರೆ ಮಾತ್ರ ಆ ಕಡೆ ಹೋಗ್ಲಿಕ್ಕಾಗೋದು. ವಾಟ್ ಇಸ್ ಯುವರ್ ಡ್ರೀಮ್? ಮೈ ಡ್ರೀಮ್ ಇಸ್ ಆಕ್ಟರ್. ಹೀರೋ ಅಲ್ಲ, ಆಕ್ಟರ್. ಒಬ್ಬ ಆಕ್ಟರ್ ವಿಲನ್ನೂ ಆಗಿರ್ಬೋದು, ಕಮಿಡಿಯನ್ನೂ ಆಗಿರ್ಬೋದು, ಸಪೋರ್ಟಿಂಗ್ ರೋಲ್ ಅಲ್ಲೂ ಮಾಡ್ಬೋದು. ಈ ಕನಸನ್ನ ನಾನು ನನ್ಸ್ ಮಾಡ್ಕೊಳ್ಳೋದಕ್ಕೆ ನಂದೇ ಆದಂತ ಪ್ರಿಪರೇಷನ್ಸ್ ಇರುತ್ತೆ. ಆ ಪ್ರಿಪರೇಷನ್ಸ್ ಅಲ್ಲಿ ನಂದೇ ಆದಂತ ಶೋ ರೀಲ್ಸ್ ಇರಬೇಕು. ಅಂದ್ರೆ ನಾನು ಇಲ್ಲಿ ತನಕ ಯಾವ ತರ ಕ್ಯಾರೆಕ್ಟರ್ ಮಾಡಿದೀನಿ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿರ್ಬೇಕು. ಆ ತರ ಕ್ಯಾರೆಕ್ಟರ್ಸ್ ಅಲ್ಲಿ ನಾನ್ ಮಾಡಿರೋದು ಒಬ್ಬ ಸೈಕೋಪ್ಯಾತ್ ಆಗಿ ಮಾಡಿದೀನಿ, ಟ್ರಾನ್ಸ್ಜೆಂಡರ್ ಆಗಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ, ಲವರ್ ಬಾಯ್ ಆಗಿ ಒಂದು ಮಾಡಿದೀನಿ, ಒಂದು ಆಕ್ಷನ್ ಮಾಡಿದೀನಿ, ಒಂದು ಇಮೋಷನ್ ಮಾಡಿದೀನಿ. ಹೀಗೆ ಹಲವಾರು ಪಾತ್ರ ಮಾಡಿರೋದನ್ನ ಒಂದು ಶೋ ರೀಲ್ 1-1.5 ನಿಮಿಷ ಬರೋ ಹಂಗೆ ಒಂದು ಶೋ ರೀಲ್ ಮಾಡ್ಕೊಂಡು, ಆ ಶೋ ರೀಲ್ ಜೊತೆ ನಂದೇ ಒಂದು ಫೋಟೋ ಪೋರ್ಟ್ಫೋಲಿಯೋದು, ಒಂದು ಆಲ್ಬಮ್, ಇದನ್ನ ನಾನು ವಿವಿಧವಾದ ಪ್ರೊಡಕ್ಷನ್ ಹೌಸಸ್ಗೆ ನಾನು ಕೊಡ್ತಾ ಹೋಗ್ಬೇಕು. ಅವ್ರೇನ್ ಮಾಡ್ತಾರೆ, ಅವರ ಒಂದು ಸಿನಿಮಾದಲ್ಲಿ ಹೊಸ ಕಲಾವಿದ ಯಾರು ಬೇಕು ಅಂದಾಗ ಈ ಒಂದು ಶೋ ರೀಲ್ ಆಗ್ಲಿ ಫೋಟೋ ಆಲ್ಬಮ್ ನೋಡ್ತಾರೆ. ಇಷ್ಟ ಆದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದನ್ನ ಬಿಟ್ಟು ಖಂಡಿತ ನಾನು ಬ್ಯಾಕ್ ಗ್ರೌಂಡ್ ಇಂದ ಹೋಗ್ಬೇಕು ಅಂತ ಒಂದು ಐಡಿಯಾನು ಇದೆ. ಸೊ ಎಡಿಟಿಂಗ್ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಷನ್ ಇಂಥ ಕೆಲಸ ಮಾಡಿದಾಗ ನನಗೆ ಕಾಂಟ್ಯಾಕ್ಟ್ಸ್ ಬೆಳೀತಾ ಹೋಗುತ್ತೆ. ಆ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಬಹುದು. ಇಲ್ಲ ಆಸ್ ಯೂಶುವಲ್ ನಮ್ಗೆ ಯಾವಾಗ್ಲೂ ಆಡಿಷನ್ಸ್ ಅನ್ನೋದಿದ್ದೇ ಇರುತ್ತೆ. ಆ ಆಡಿಷನ್ಸ್ಗೆ ಕಾಲ್ ಬರ್ತಾ ಇರುತ್ತೆ. ಆ ಆಡಿಷನ್ಸ್ ನಾನು ಕೊಡ್ತಾ ಇದ್ದೀನಿ. ಇವಾಗ 3 ಫಿಲಮ್ಗೆ ಆಡಿಷನ್ ಕೊಟ್ಟಿದ್ದೆ, ಸುಮಾರು ಸೀರಿಯಲ್ಗೆ ನನ್ನ ಪೋರ್ಟ್ಫೋಲಿಯೋನ ಕಳ್ಸಿದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವು ಒಬ್ಬ ಆಕ್ಟರೇ ಆಗಬೇಕು ಅನ್ನೋ ಒಂದು ಮನ್ಸೊಳಗಡೆ ಇರೋದ್ರಿಂದ ಒಂದು ಸಣ್ಣ ಆಕ್ಟಿಂಗ್ ಕೋರ್ಸ್ ತಗೋಬೇಕು, ಅಥವಾ ಅದಕ್ಕಾಗಿ ಹೋಗಬೇಕು, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಈಗಾಗಲೇ ಎಸ್ಟಾಬ್ಲಿಷ್ಡ್ ಡ್ರಾಮಾ ಸ್ಕೂಲ್ಸ್ ಮೈಸೂರಲ್ಲಿ ಇದ್ದಾವೆ, ಅವ್ರನ್ನ ಕಾಣಬೇಕು. ಈ ತರದ್ದು ಏನು ಪ್ರಯತ್ನ? ನಮ್ ಕಾಲೇಜಲ್ಲಿ ಡ್ರಾಮಾ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪಿಗೆ ಅವಾಗವಾಗ ನಮ್ಮ HOD ಮೌಲ್ಯ ಬೆಲಾಡಿ ಅಂತ, ಅವರು ಡ್ರಾಮಾ ಫೀಲ್ಡ್ಗೆ ಸಂಬಂಧಪಟ್ಟವರು. ಸೊ ಡ್ರಾಮಾ ಗ್ರೂಪ್ ಅವರು ಬಹಳ ಸೀರಿಯಸ್ ಆಗಿ ತಗೊಂಡು ನಮ್ಗೆ ಯಾವಾಗ ಡ್ರಾಮಾ ಕ್ಲಾಸಸ್ ಮಾಡಿಸ್ತಾರೆ. ಕಾಲೇಜಿಂದ ಒಂದು ನಾಟಕ ಮಾಡಿದ್ವಿ, ಪರಿಜು ಅಂತ. ಅದು ದಸರಾ ಫೆಸ್ಟಿವಲ್ ಅಲ್ಲಿ ನಮ್ಮ ನಾಟಕ ಮಾಡಿದ್ದು. ಆ ನಾಟಕ ಮಾಡೋದಕ್ಕಿಂತ ಮುಂಚೆ ನಾವು 3 ತಿಂಗಳು ಆ ಡ್ರಾಮಾ ಕೋರ್ಸ್ ಏನೇನಿದೆ ಅದರಲ್ಲಿ ಬೇಸಿಕ್ಸ್ ಅನ್ನು ಕಲ್ತ್ವಿ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಅನ್ನ ಹೇಗೆ ಇನ್ನೂ ಎಸ್ಟಾಬ್ಲಿಷ್ ಮಾಡಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ನ ಹೇಗೆ ಗ್ಲೋ ಮಾಡ್ಕೊಳ್ಳೋದು, ಬಾಡಿ ಮೂವ್ಮೆಂಟ್ಸ್ ಆಗಿರ್ಬೋದು, ಅಥವಾ ವಾಯ್ಸ್ ಮಾಡ್ಯುಲೇಷನ್ ಹೇಗೆ ಮಾಡೋದು, ಇಂಥ ಬೇಸಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಆ ಬೇಸಿಕ್ಸ್ ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದಿದೆ. ಖಂಡಿತ ನೀವು ಹೇಳ್ದಂಗೆ ರಂಗಭೂಮಿ ಇದೆ, ಅಲ್ಲಿಗೆ ಹೋಗಿ ಕೋರ್ಸ್ ಮಾಡಬಹುದು, ಮಾಡಬೇಕು. ಆದ್ರೆ ಯಾವುದೋ ಒಂದು ಕಾರಣಕ್ಕೆ ನನಗೆ ರಂಗಭೂಮಿ ಅಥವಾ ಥಿಯೇಟರ್ ಗ್ರೂಪ್ ಅಂದ್ರೆ ಒಂದು ಸ್ವಲ್ಪ ಭಯ ಇದೆ. ನಾನು ಈ ಪರಿಜು ಅನ್ನೋ ಒಂದು ನಾಟಕ ಮಾಡಿದಾಗ ಥಿಯೇಟರ್ ಆಕ್ಟಿಂಗ್ ಅಲ್ಲಿ ವಿ ಯೂಸ್ ಅ ಲಾಟ್ ಆಫ್ ಎಕ್ಸ್ಪ್ರೆಷನ್ಸ್. ಯಾಕೆ ಅಂದ್ರೆ ಅದು ಲೈವ್ ಆಕ್ಟಿಂಗ್ ಆಗುತ್ತೆ. ಹಾಗಾಗಿ ನಾವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬೇಕು. ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಂದೇನಾಯ್ತು ಅಂದ್ರೆ, ಆ ನಾಟಕ ಆಗಿದ ತಕ್ಷಣ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಆ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ಕ್ಯಾಮ್ರಾ ಮುಂದೆನೇ ಇರುತ್ತೆ, ಅಲ್ಲಿ ಅಷ್ಟು ಎಕ್ಸ್ಪೋಸ್ ಮಾಡೋದು ಬೇಡ ನಿಮ್ಮ ಎಕ್ಸ್ಪ್ರೆಷನ್ಸ್ ನ. ಆದ್ರೆ ಬಹಳಷ್ಟು ಟೇಕ್ಸ್ ನಾನು ಮಾಡಿದೆ. ಅದು ಒಂದು ಅಭ್ಯಾಸ ತರ ಆಗೋಯ್ತು ನನಗೆ. ಅದು ನನ್ನಲ್ಲಿ ಒಂದು ಭಯ ಹುಟ್ಟಾಕ್ತು. ಮೋಸ್ಟ್ಲಿ ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಹಿಂಗೆ ಆಗೋಗುತ್ತೆ ಅಂತ. ಸೊ ಆ ಒಂದು ಭಯ ನನ್ನಲ್ಲಿ ಇದೆ ಥಿಯೇಟರ್ ಅಂತ ಬಂದಾಗ. ಏನಿಲ್ಲ, ನೀವು ನಾಜಿರುದ್ದೀನ್ ಶಾ ಅಂತ ಒಬ್ಬ ಆಕ್ಟರ್ ನ ನೋಡಿದಾಗ ಅವ್ರು ಎರಡನ್ನೂ ಮ್ಯಾನೇಜ್ ಮಾಡ್ತಾರೆ. ಸಿನಿಮಾನು ಮಾಡ್ತಾರೆ, ಅತ್ಲಾಗೆ ಶೇಕ್ಸ್ಪಿಯರ್ ಡ್ರಾಮಾನು ಮಾಡ್ತಾರೆ, ಮತ್ತೆ ಅದ್ಭುತವಾದ ಕಲಾವಿದ. ಅವರು ಪುಣೆ ಇನ್ಸ್ಟಿಟ್ಯೂಟ್ ಅಲ್ಲಿ ಹಿಂದೆ ಕಲಿತಾ ಇದ್ದಾಗ ಗಿರೀಶ್ ಕಾರ್ನಾಡರೆಲ್ಲ ಅವರಿಗೆ ಮೆಂಟರ್ಸು ಅದ್ಭುತವಾಗಿ ಕಲಿಸಿದ್ದಾರೆ. ಹೆದರಿಕೆ ಬಿಡಿ, ನೀವು ಹೋಗೋ ದಾರಿ ಸರಿ ಇತ್ತು, ನನಗಿಷ್ಟ ಇದು ಇಷ್ಟ ಆಗ್ಲಿಲ್ಲ, ಅಷ್ಟೇ ವ್ಯತ್ಯಾಸ ಇರೋದು, ಇನ್ನೇನು ಇಲ್ಲ. ಇಷ್ಟೆಲ್ಲ ಮಾಡುವಾಗ ತುಂಬಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಹೊಸದು ನೋಡ್ದಾಗ್ಲೇ ಸಿಗೋದು. ಆಮೇಲೆ ಪ್ರತಿಯೊಂದಕ್ಕೂ ಅದಕ್ಕೊಂದು ಸ್ಟೋರಿ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ.
ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಆಮೇಲೆ ಅದಕ್ಕೆ ಇರ್ತಕ್ಕಂಥ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರಬಹುದು ಅಥವಾ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್. ಈಗ ಯಾವುದೋ ಇತ್ತೀಚೆಗೆ ಒಂದು ಸೀರಿಯಲ್ ಕೋರ್ಟ್ ಮಾರ್ಷಲ್ ಬಗ್ಗೆ ಬರ್ತಾ ಇತ್ತು. ಒಂದೇ ಸೀರಿಯಲ್ ಅನ್ನ 2 ಸೆಟ್ ಆಫ್ ಆಕ್ಟರ್ಸ್ ಬಳಸಿ ಮಾಡಿದ್ದಾರೆ ಅವರು. ಒಂದರಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಮಿಡ್ಲ್ ಏಜ್ಡ್. ಒಂದರಲ್ಲಿ ಅದೇ ಪ್ಲಾಟ್ ಬಟ್ ಆಕ್ಟರ್ಸ್ ಸೀನಿಯರ್ಸ್ ಇದ್ದಾರೆ. ವ್ಯತ್ಯಾಸ ಗೊತ್ತಾಗತ್ತೆ. ಮತ್ತೆ ಅದು ಮಿಲಿಟರಿ ಅಟ್ಮಾಸ್ಫಿಯರ್ ಆದ್ರಿಂದ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗುತ್ತೆ. ನೀವು ಒಬ್ಬ ಆಕ್ಟರ್ ಆಗ್ಬೇಕಂದ್ರೆ ಸಣ್ಣ 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 ವಿಷಯಗಳನ್ನು ನೋಡಿ 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 ಕಲಿಬೇಕು. ಅಷ್ಟು ಟೈಮ್ ಇದೆಯಾ? ಒಬ್ಬ ಆಕ್ಟರ್ ಅಂತ ಬಂದಾಗ ಪ್ರತಿಯೊಂದು ಸೆಕೆಂಡು ಅವ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ಇವಾಗ ನೀವು ಕೂತಿರೋದೇ ಆಗಿರ್ಬೋದು, ಸೊ ನಿಮ್ಮ ಒಂದು ಕ್ಯಾರೆಕ್ಟರೇ ಬೇರೆ. ಹಾಗಾಗಿ ನಾಳೆ ದಿವಸ ನನಗೆ ನಿಮ್ಮಂತ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ನಾನು ನಿಮ್ಮನ್ನ ಯೋಚನೆ ಮಾಡ್ತೀನಿ. ಅವ್ರು ಅಲ್ಲಿ ಹೇಗಿದ್ರು, ಅವ್ರ ಬಾಡಿ ಮೂವ್ಮೆಂಟ್ಸ್ ಹೇಗಿತ್ತು, ಅವ್ರ ಜೆಸ್ಟರ್ ಹೇಗಿತ್ತು, ಅವ್ರ ಪೊಸಿಷನ್ ಹೇಗಿತ್ತು, ಅವ್ರ ಪೋಸ್ಟರ್ ಹೇಗಿತ್ತು ಅಂತ. ಹೀಗೆ ನಾವು ಆಕ್ಟಿಂಗ್ ಇಸ್ ನಥಿಂಗ್ ಬಟ್ ಅಬ್ಸರ್ವಿಂಗ್ ಅಂಡ್ ಇಮೋಷನ್ ಅನ್ನ ಹೊರಗೆ ಹಾಕೋದು. ಹಾಗಾಗಿ ಅಬ್ಸರ್ವಿಂಗ್ ಅಲ್ಲೇ ನಮ್ಮ ಅರ್ಧ ಒಂದು ಕೆಲಸ ಆಗೋಗುತ್ತೆ. ಮಿಕ್ಕಿದ ಅರ್ಧ ಕೆಲಸ ನನಗೆ ಪರ್ಸನಲಿ ಫೀಲ್ ಏನಾಗೋದು ಅಂದ್ರೆ ಆ ಅಬ್ಸರ್ವಿಂಗ್ ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ದಟ್ ಐ ಡೂ ಇಟ್ ಇನ್ ಮೈ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡ್ತೀನಿ. ಈ ಶಾರ್ಟ್ ಫಿಲ್ಮ್ಸ್ ಇವತ್ತು ಯೂಟ್ಯೂಬ್ ಇಂದ ಹಿಡಿದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಸಿಗುತ್ತವೆ, ಥೌಸಂಡ್ಸ್ ಟುಗೆದರ್. ಯಾವುದೋ ಒಂದಷ್ಟು ಮಾಡೆಲ್ಸ್ ನೀವು ನೋಡ್ತಾ ಇರ್ತೀರಿ. ಇದು ನನ್ಗೆ ಓಕೆ, ದಿಸ್ ಐ ಕ್ಯಾನ್ ಫಾಲೋ ಅಂತ ಒಂದು ಮಾಡೆಲ್ ಆಗಿ ಆರಿಸ್ಕೊಳ್ಳುವಂಥದ್ದು ಯಾವ್ದಾದ್ರು ಇದೆಯೋ? ನಾವು ಇವತ್ತಿನ ದಿನದಲ್ಲಿ ಶಾರ್ಟ್ ಫಿಲ್ಮ್ ಅಂತ ನೋಡಿದ್ರೆ ಬಹಳಷ್ಟು ಶಾರ್ಟ್ ಫಿಲ್ಮ್ ಅಲ್ಲಿ ಒಂದು ಮೆಸೇಜ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆಸ್ಕರ್ ವಿನ್ ಆಗಿದೆ 3 ನಿಮಿಷದ ಒಂದು ಫಿಲ್ಮಿಗೆ. ಹೌದು, ಅದು ಸಣ್ಣದು. ಹೌದು, ಮೆಸೇಜ್ ನ ಹೇಳ್ಬಿಡ್ಬೋದು. ಬಟ್ ಶಾರ್ಟ್ ಫಿಲ್ಮ್ ಅಂತ ಬಂದಾಗ ಇಟ್ ಇಸ್ ನಾಟ್ ಜಸ್ಟ್ ಮೆಸೇಜ್ ಕೊಡ್ತಾ ಇದೀವಿ ಅಂತಲ್ಲ, ಬಟ್ ಇಟ್ ಇಸ್ ಆಲ್ಸೋ ಅ ಸ್ಮಾಲ್ ಟೈಮ್ ಪೀರಿಯಡ್ ಆಫ್ ಎಂಟರ್ಟೈನ್ಮೆಂಟ್ ಆಲ್ಸೋ. ಸೊ ಆ ಮೆಸೇಜ್ ನ ಹಾಗೂ ಎಂಟರ್ಟೈನ್ಮೆಂಟ್ ನ ಹೇಗೆ ಕಂಬೈನ್ ಮಾಡಿ ತೋರಿಸ್ತೀವಿ ಅನ್ನೋದೇ ಒಂದು ಚಾಲೆಂಜ್ ನಮಗೆ. ಅಲ್ಲ, ನಿಮಗೆ ಮಾಡೆಲ್ ಆಗಿ ಇಂಥದ್ದು ಅಂತ ಒಬ್ಬ ವ್ಯಕ್ತಿಯೋ ಅಥವಾ ಆಕ್ಟರೋ ಅಥವಾ ಸಮ್ವನ್ ಇನ್ಫ್ಲೂಯೆನ್ಸ್ ಮಾಡಿರೋರು? ಹಿಂದಿಲಿ ಒಬ್ರು ಶಾರ್ಟ್ ಫಿಲ್ಮ್ ವೆಬ್ ಸೀರೀಸ್ ಮಾಡೋ ಒಬ್ರು ಆಕ್ಟರ್ ರಿತ್ವಿಕ್ ಸಾಹೋರೆ ಅಂತ, ಅವರು ಎಹಸಾಸ್ ಚೆನ್ನ ಅಂತ, ಅವ್ರ ಆಕ್ಟಿಂಗ್ ಬಹಳ ಚೆನ್ನಾಗಿದೆ. ಇವರಿಬ್ರು ಒಂದು ಚಿಕ್ಕ ವಯಸ್ಸಿಂದಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಕೊಂಡ್ ಬಂದವರು. ಸಿನಿಮಾನ ಬಿಟ್ಟು ಅವರೇ ಇವತ್ತು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದಾರೆ, ವೆಬ್ ಸೀರೀಸ್ ಮಾಡ್ತಾ ಇದಾರೆ ಅಂದಾಗ ಈ ಶಾರ್ಟ್ ಫಿಲ್ಮ್ ಅಲ್ಲಿ ಹೇಗೆ ಮಾಡ್ತಾ ಇದಾರೆ ಅನ್ನೋ ಒಂದು ಕುತೂಹಲ ಇದೆ. ಸೊ ನೀವು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅದೊಂದು ಬೂಸ್ಟ್. ಹೌದು ಅಲ್ವಾ? ಹೌದು. ಅವ್ರು ಗೆದ್ದಿದ್ದಾರೆ ಅಂದ್ರೆ ನಾಳೆ ನಂದಕ್ಕೂ ಬರಬಹುದು. ಇಟ್ ಮೇ ಟೇಕ್ ಟೈಮ್ ಅಷ್ಟೇ ಅಲ್ವಾ? ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದಾನೆ ಹೋಗ್ಬೇಕು. ಅಯ್ಯೋ ನಾನು ಕಳ್ಸಿದ್ನಿ, ಬರುತ್ತಾ ಇಲ್ಲೋ, ಅಯ್ಯೋ ಬರ್ಲಿಲ್ಲ, ಬೇಜಾರಿಲ್ಲ. ಇಟ್ ಇಸ್ ಅನ್ ಅಟೆಂಪ್ಟ್. ನನಗೆ ಖುಷಿ ಕೊಟ್ಟಿದೆ, ನಾನು ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಅಥವಾ ಶಾರ್ಟ್ ಫಿಲ್ಮ್ಸ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ಯಾರನ್ನ ನೀವು ಇಷ್ಟಪಡ್ತೀರಿ? ನಾನು ಹೆಚ್ಚಾಗಿ ಶಾರ್ಟ್ ಫಿಲ್ಮ್ಸ್ ನೋಡಲ್ಲ. ನೋಡಿದ್ರೆ ಅದೇ ಇವ್ರು ಮಾಡೋ ಒಂದು ಕಾಂಟೆಂಟ್ ನೋಡ್ತೀನಿ. ಅದು ಬಿಟ್ರೆ ಇಂಟರ್ನ್ಯಾಷನಲಿ ಅಂತ ಬಂದಾಗ ನಾನು ಸಿನಿಮಾ ನೋಡೋದು ಜಾಸ್ತಿ. ಆ ರೀತಿನಲ್ಲಿ ಕ್ರಿಸ್ಟೋಫರ್ ನೋಲನ್ ಅವ್ರು ಇರ್ಬೋದು. ಆಕ್ಟಿಂಗ್ ಅಲ್ಲಿ ಬಂದಾಗ ನನಗೆ ಟಾಮ್ ಕ್ರೂಸ್ ಅವ್ರು ಬಹಳ ಇಷ್ಟ. ಅದ್ಭುತ. ಅವರ ಮೈಲ್ಡ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅಥವಾ ಅವ್ರು ಮಾಡೋ ಆಕ್ಷನ್ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಜಾನಿ ಡೆಪ್ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಖಂಡಿತ. ಜಾನಿ ಡೆಪ್ ಅವರ ಕ್ಯಾರೆಕ್ಟರ್ ಜಾಕ್ ಸ್ಪ್ಯಾರೋ ಒನ್ ಆಫ್ ಮೈ ಫೇವರೇಟ್ ಕ್ಯಾರೆಕ್ಟರ್. ಪ್ರತಿ ಸರಿನೂ ಬೇರೆನೆ ಮಾಡ್ತಾನೆ, ಬಟ್ ಅದು ಸೀರೀಸ್ ಒಂದೇ ಇರುತ್ತೆ. ಅದ್ಭುತವಾದ ಆಕ್ಟರ್. ಯಾಕಂದ್ರೆ ಒಬ್ಬೊಬ್ಬರಿಗೆ ಅವರ ದೇಹ ಭಾಷೆ, ಅವರ ಎಕ್ಸ್ಪ್ರೆಷನ್ಸ್ ಅವರಿಗೆ ಅದು ಹೊಂದೋ ಹಾಗೆ. ಇಂಡಿಯಾದಲ್ಲಿ ಆ ತರದ ಇನ್ನೊಂದು ಕ್ಯಾರೆಕ್ಟರ್ ಹುಡುಕ್ಬೇಕಂದ್ರೆ ಕಷ್ಟ ಆಗತ್ತೆ. ಆಮೇಲೆ ನನ್ನ ಮುಖಭಾವ ಹೆಂಗಿದೆ ಆ ತರ ಅಲ್ಲೊಂದು ಕ್ಯಾರೆಕ್ಟರ್ ಇದೆ ಅಂದಾಗ ನ್ಯಾಚುರಲ್ ಆಗಿ ಅದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇನ್ಕ್ಲಿನೇಷನ್ ಯಾವ ಕಡೆ? ನೀವು ಜಾನಿ ಡೆಪ್ ತರಾನೇ ಕಾಣ್ತೀರಿ ಒಂದು ಆಂಗಲ್ ಅಲ್ಲಿ, ಅವಾಗ ಯೋಚನೆ ಮಾಡಿದ್ರೆ ಅದು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಆ ಒಂದು ಕ್ಯಾರೆಕ್ಟರ್ ಆಟಿಟ್ಯೂಡ್ ಬಂದ್ಬಿಡುತ್ತೆ, ಇನ್ಫ್ಲೂಯೆನ್ಸ್ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಂತ ಟೈಮಲ್ಲಿ ಇಲ್ಲ ನಾನು ಅವರಲ್ಲ, ಆ ಕ್ಯಾರೆಕ್ಟರು ಇಲ್ಲ ನಾನು ಮಾಡ್ತಾರೆ. ಕರೆಕ್ಟ್. ವಿ ಹ್ಯಾವ್ ಟು ಮೇಕ್ ಅವರ್ ಓನ್ ಸ್ಟ್ಯಾಂಡರ್ಡ್ ಆಫ್ ಆಕ್ಟಿಂಗ್. ಸೊ ಹಾಗೆ ನೋಡಕ್ ಹೋದಾಗ ಕಮಲ್ ಹಾಸನ್ ಸರ್ ಆಗಿರ್ಬೋದು ಅಥವಾ ಆಮಿರ್ ಸರ್ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ಅವ್ರ ಆಕ್ಟಿಂಗ್ ಸೇಮ್ ಅಂತ ಅನ್ಸಲ್ಲ. ಏನಕ್ಕೆ ಅಂತ ಅವ್ರ ಕಾರಣ ಕೊಟ್ಟಾಗ ಅವ್ರು ಮಾಡೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಅವ್ರು ಹಾಗೆ ಅಬ್ಸರ್ವ್ ಮಾಡ್ತಾರೆ. 3 Idiots ಅಲ್ಲಿ ಆಮಿರ್ ಸರ್ ಮಾಡಿದಂತ ಕ್ಯಾರೆಕ್ಟರ್ ರಾನ್ಚೋಡ್ ದಾಸ್, ಅವ್ರು ಹೇಳಿದ್ದು AR ಮುರುಗದೋಸ್ ಅವ್ರನ್ನ ಅವ್ರು ಅಬ್ಸರ್ವ್ ಮಾಡಿದ್ರು ಅಂತ. ಬಿಕಾಸ್ ಆ ಡೈರೆಕ್ಟರ್ ಹೇಗೆ ಅಂದ್ರೆ ಮನ್ಸಿಗೆ ಅನ್ಸಿದ್ ಹೇಳ್ಬಿಡ್ತಾರೆ, ಪಟ ಅಂತ ಮಾತಾಡ್ತಾ ಇರ್ತಾರೆ. ಆಮಿರ್ ಸರ್ ಅದನ್ನ ಏನಕ್ಕೆ ನೋಡಿದ್ರು ಅಥವಾ ಆ ಕ್ಯಾರೆಕ್ಟರ್ನ ಏನಕ್ಕೆ ತಗೊಂಡ್ರು ಅಂದ್ರೆ he was in his 40s. ಅವ್ರು ಮಾಡ್ಬೇಕಾದಿದ್ದು ಒಬ್ಬ 18 ವರ್ಷ ಹುಡುಗ. ಇವಾಗ
ವೇಟ್ ಅಲ್ಲಿ ಅವ್ರು ಕಮ್ಮಿ ಮಾಡ್ಕೊಂಡ್ರು, ಆದ್ರೆ ಅವ್ರ ಬಿಹೇವಿಯರ್ ಹೇಗ್ ಕಮ್ಮಿ ಮಾಡ್ಕೊಬೇಕು ಅಂತ ನೋಡಿದಾಗ ಅವರು ಒಂದು ಏರ್ ಮರುಗದೋ ಸರ್ ಅವ್ರ ಬಿಹೇವಿಯರ್ ಅನ್ನು ನೋಡಿದ್ರು, ಇನ್ನೊಂದು ಅವ್ರ ಕಸಿನ್ ಮಗಂದು ಅಥವಾ ಮಗಳದು ಒಂದು ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡ್ರು. ಏನು ಅಂದ್ರೆ ಆ ವ್ಯಕ್ತಿ ಒಂದ್ ಕಡೆ ನಿಲ್ತಾ ಇರ್ಲಿಲ್ಲ, ಅಂದ್ರೆ ಅವ್ರ ಬಾಡಿ ಕರೆಕ್ಟ್ ಅವ್ರ ಬಾಡಿನಲ್ಲಿ ರೆಸ್ಟೇ ಇರ್ತಾ ಇರ್ಲಿಲ್ಲ, ಅಲ್ಲಿ ನಡೆಯೋದು, ಕಣಗುಡ್ಡೆ ಅಲ್ಲಿ ಇಲ್ಲಿ ಅಲ್ಲಾಡ್ಸೋದು, ಆತರ ಒಂದು ಕ್ಯಾರೆಕ್ಟರ್ ಕಂಬೈನ್ ಮಾಡಿ ಅಬ್ಸರ್ವ್ ಮಾಡಿ ಹಾಕಿದಾಗ ನಮ್ಗೆ ಅದು ಅನ್ನಿಸ್ಲಿಲ್ಲ. ಆಮಿರ್ ಸರ್ ಅವರು 40-50 ವರ್ಷ ಆಗಿದ್ರು, ಬಟ್ ಹಿ ಲುಕ್ ಲೈಕ್ ದಟ್ 18-year-old ಪರ್ಸನ್. ಸೊ ಅವ್ರು ಹುಡುಗ ಆಗಿ ಯೋಚನೆ ಮಾಡಿದ್ರಲ್ಲಿ. ಹೌದು, ಅದೇ ಇನ್ನೊಂದು ಪೈಲ್ವಾನ್ ಫಿಲ್ಮ್ ಬರುವಾಗ ದಂಗಲ್ ಅಲ್ಲಿ ವೆಯ್ಟ್ ಜಾಸ್ತಿ ಮಾಡ್ಕೊಂಡ್ರು, ಬಿಕಾಸ್ ಹಿ ಹ್ಯಾಡ್ ಟು ಪುಟ್ ಸಮ್ ವೆಯ್ಟ್. ಕುಸ್ತಿಗೆ ಅಲ್ಲಿ ಬೇಕು, ಮತ್ತೆ ಅದಕ್ಕೆ ಟ್ರೈನಿಂಗ್ ಬೇರೆ ತಗೊಂಡ್ರು. ಹಂಗೆ ಪ್ರತಿಯೊಬ್ಬ ಆಕ್ಟರ್ ಇನ್ ದ ಮೇಕಿಂಗ್ ಹಿ ಹ್ಯಾಸ್ ಟು ಅಂಡರ್ಗೋ ಸಮ್ ಟ್ರೈನಿಂಗ್. ಹೌದು. ನೀವು ಟ್ರೈನಿಂಗ್ ಏನ್ ಮಾಡ್ಕೊತಿದ್ದೀರಿ? ನಿಮ್ ಸ್ಕೂಲು, ಕಾಲೇಜು, ಆಸಕ್ತಿಗಳು ಎಲ್ಲ ಇದೆ ನಿಜ, ಬಟ್ ಟ್ರೈನಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಖಂಡಿತ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಆಕ್ಟರ್ ಅಂತ ಬಂದಾಗ ಫಿಸಿಕಲ್ ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ. ಜಿಮ್ಮಿಗೆ ಹೋಗ್ತೀರಿ? ಜಿಮ್ಗೆ ಹೋಗಲ್ಲ, ಮನೇಲಿ ಬಿಡಲ್ಲ. ಮನೇಲೆ ನಾನು ನನ್ನ ವರ್ಕೌಟ್ ಮಾಡ್ಕೊಂತೀನಿ. ಬಾಡಿ ಫಿಸಿಕ್ಯಾಲಿಟಿ ಅಂತ ಬಂದಾಗ ನಾನು ಫಾಲೋ ಮಾಡೋದು ಅಕ್ಷಯ್ ಕುಮಾರ್ ಸರ್ನ. ಅವ್ರು ಹೇಳೋದೇನು ಅಂದ್ರೆ ಫಿಟ್ನೆಸ್, ನೀನು ವೆಯ್ಟ್ಸ್ ಎತ್ತಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನೀನು ಬಾಡಿ ವೆಯ್ಟ್ಸ್ ಅಲ್ಲೇ ನಿನ್ನ ಬಾಡಿನ ನೀನು ಫಿಟ್ ಆಗಿ ಇಟ್ಕೊಬಹುದು ಅಂತ ಹೇಳ್ತಾರೆ. ಅಂಡ್ ಡಯಟ್ ನ ನನ್ನ ಅಮ್ಮ ಹೇಳೋದೇ ಫಾಲೋ ಮಾಡೋದು. ನಥಿಂಗ್ ಎಕ್ಸ್ಟ್ರಾ. ನ್ಯಾಚುರಲ್, ಕೀಪ್ ಇಟ್ ಸಿಂಪಲ್ ಅಷ್ಟೇ. ಇಲ್ಲ, ಹಾಗಿದ್ದಾಗ ಆಸಕ್ತಿಗಳು ಬೆಳೀತವೆ. ನೀವೆಷ್ಟೆಲ್ಲ ಬೆಳೀತಾ ಇರ್ಬೇಕಾದ್ರೆ ಯಾವಾಗ್ಲೂ ಸಿನಿಮಾ ನೋಡ್ತಾನೆ, ಯಾವಾಗ್ಲೂ ನೋಡಿದ್ರೆ ಕ್ಯಾಮ್ರಾ ಅದು ಇದು, ಮನೆ ಕಡೆನೆ ಬರಲ್ಲ ಅಂತ ಹೇಳಿ ಮುಗಿಯಲ್ಲೇನು? ಇವಾಗ ಕಾಲೇಜ್ ರಜಾ ಇದೆ, ಹಾಗಾಗಿ ಮನೇಲಿದ್ದೀನಿ. ಕಾಲೇಜ್ ಶುರು ಆಗ್ತಾ ಇದ್ದಂಗೆ ಮೊದಲು ಬರೋದು, ಮನೆಗೆ ಎಷ್ಟೊತ್ತಿಗೆ ಬರ್ತೀಯ, ರಾತ್ರಿ ಅದೇ ಮನೆಗೆ ಬರಬೇಡ. ಅದು ಈ ಮೇಜರ್ ಪ್ರಾಜೆಕ್ಟ್ ಅಲ್ಲಿ ಏನಾಯ್ತು ಅಂದ್ರೆ ನಮ್ಗೆ ಬಹಳಷ್ಟು ಸೀನ್ಸ್ ಬಂದು ನೈಟ್ ಶೂಟೇ ಇತ್ತು. ಅದು ನಮ್ಮ ಮನೇಲೆ ಮಾಡಿದ್ರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಯ್ತು. ಅವಾಗ ಏನಂದ್ರು ಅಂದ್ರೆ, ನಿನ್ಗೆ ಶೂಟ್ಸ್ ಇತ್ತು ಅಂದ್ರೆ ಮೊದಲನೇ ಹೇಳ್ಬಿಡು, ಇಲ್ಲ ನಿನ್ಗೆ ಲೇಟ್ ಆಗುತ್ತೆ ಅಂದ್ರೆ ಮನೆಗೆ ಬರಕ್ ಹೋಗ್ಬೇಡ, ಫ್ರೆಂಡ್ ಮನೇಲೆ ಇದ್ಬಿಡು. ಅದು ಇವಾಗ ಸ್ಟಾರ್ಟ್ ಆಗಿದೆ, ಮುಂದೆ ಹೋಗ್ತಾ ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನಿಲ್ಲ, ಅದು ಪ್ರೊಫೆಷನಲ್ ಆಗಿ ತಗೊಂಡಾಗ ನೀವು ಹ್ಯಾವ್ ಟು ಏಲಿಯನೇಟ್ ಫ್ರಮ್ ಯುವರ್ ಹೌಸ್, ಗೆಟ್ ಒನ್ ಮೋರ್ ಸೆಟಪ್ ಸಮ್ವೇರ್ ಎಲ್ಸ್. ಅದು ಆಗುತ್ತೆ. ಫೈನಾನ್ಸ್ ರೆಡಿ ಆದಂಗೆ, ಸಪೋರ್ಟ್ ಸಿಕ್ಕಂಗೆ, ಸ್ಪಾನ್ಸರ್ಸ್ ಬಂದಂಗೆ, ಸಂಬಡಿ ಹೂ ಮೈ ಫೀಲ್ ನಾನು ನಿಮಗೆ ಈ ಸ್ಪೇಸ್ ಕೊಡ್ತೀನಿ, ಇಲ್ಲಿ ಇದ್ ಬಿಡಿ, ನಮ್ಮನೆ ಟೆರೆಸ್ ಮೇಲೆ ಖಾಲಿ ಇದೆ, ಇದನ್ನ ಬಳಸ್ಕೊಳ್ಳಿ. ದೇರ್ ಆರ್ ಪೀಪಲ್, ದೇರ್ ಆರ್ ಜನರಸ್. ಅವರಿಗೆ ಅರ್ಥ ಆಗ್ಬೇಕು. ಇಲ್ಲ ಕಾಲೇಜೇನೆ, ನಮ್ ಲ್ಯಾಬ್ ಮೇಲ್ಗಡೆ ಫ್ರೀ ಇರುತ್ತೆ, ಯು ಕ್ಯಾನ್ ಡೂ ಇಟ್ ಅಂತ ಬಿಟ್ಕೊಟ್ರೆ. ಇದು ಬೇರೆ ದೇಶಗಳಲ್ಲಿ 24 hours ಲೈಬ್ರರಿ ಮತ್ತು ಲ್ಯಾಬೊರೇಟರಿ ಅಂಡ್ ಸ್ಟುಡಿಯೋಸ್ ಫ್ರೀ ಇರ್ತವೆ. ನಮ್ ದೇಶದಲ್ಲಿ ಬೆಳಗ್ಗೆ ಆಗ್ಬೇಕು, ಸಾಯಂಕಾಲ ಮುಚ್ಚಬೇಕು ಅಂತ ಇರೋದ್ರಿಂದ ಆ ಅಕ್ಸೆಸ್ ಇನ್ನೂ ಬರಬೇಕು. 24 hours ಯಾವಾಗ ಆಗುತ್ತೆ ಆವಾಗ ಫ್ರೀ ಇರ್ತದೆ. ಆ ಒಂದು ಮೂಮೆಂಟ್ ಬರುತ್ತೆ. ಇಟ್ ಟೇಕ್ಸ್ ಟೈಮ್. ಒಂದೇ ದಿವಸ ಇವೆಲ್ಲ ಬದಲಾವಣೆಗಳು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎನಿವೆ, ತುಂಬಾ ಕನಸುಗಳು ಇಟ್ಕೊಂಡಿದ್ದೀರಿ. ಫೈನಲ್ ಆಗಿ ಇದು ನನ್ನ ಗೋಲ್ ಅಂತ ಏನಾದ್ರು ಇಟ್ಕೊಂಡಿದ್ದೀರಾ? ಗೋಲ್ ಅಂದ್ರೆ, ನನ್ನ ಕೆಲಸ ಮಾಡಿರೋ 2 ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು, ಅಂದ್ರೆ ಸ್ಕ್ರೀನಿಂಗ್ ಆಗಿತ್ತು. ಅಲ್ಲಿ ನಂದು ಹೆಸರು ಮಾತ್ರ ಬಂದಿತ್ತು, ಅಂದ್ರೆ ರೈಟರ್ ಅಂಡ್ ಸ್ಕ್ರೀನ್ ಪ್ಲೇ ಆಗಿ ಕೆಳಗಡೆ ಸ್ಕ್ರಾಲ್ ಅಲ್ಲಿ ಇತ್ತು. ನನ್ ಕನ್ಸು ಏನು ಅಂದ್ರೆ, ಒಂದಿನ ನನ್ನನ್ನು ನಾನು ಆ ಸ್ಕ್ರೀನ್ ಅಲ್ಲಿ ನೋಡ್ಬೇಕು, ಜನರು ನನ್ನನ್ನ ಇಷ್ಟ ಪಡ್ಬೇಕು. ಸಿಂಗಲ್ ಆಗಿ ಹೆಸರು ಬರ್ಬೇಕು. ಡೈರೆಕ್ಟೆಡ್ ಬೈ ಅಂಕಿತ್ ಭಾರದ್ವಾಜ್, ಆಕ್ಟರ್ ಅಂಕಿತ್ ಭಾರದ್ವಾಜ್, ಇಂಟ್ರೊಡಕ್ಷನ್ ಅಂಕಿತ್ ಭಾರದ್ವಾಜ್, ಈಗ ಬರ್ಬೇಕು. ಹೌದು, ಆ ಕನಸಿದೆ. ಟ್ರೈ ಮಾಡಿ, ಬರ್ತದೆ. ಒಳ್ಳೇದಾಗ್ಲಿ ಅಂಕಿತ್ ಭಾರದ್ವಾಜ್. ನಿಮ್ಮ ಅನುಭವಗಳನ್ನ, ನಿಮ್ಮ ಕೋರ್ಸ್ ಬಗ್ಗೆ, ನಿಮ್ಮ ಶಾರ್ಟ್ ಫಿಲ್ಮ್ ಮೇಕಿಂಗ್ ಬಗ್ಗೆ, ನಿಮ್ಮ ಆಸಕ್ತಿಗಳ ಬಗ್ಗೆ ಎಲ್ಲ ಹೇಳಿದಿರಿ. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶಾರ್ಟ್ ಫಿಲ್ಮ್ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ತೊಡಗಿರುವ ಮೈಸೂರಿನ ಅಮೃತ ವಿದ್ಯಾಪೀಠದ ವಿದ್ಯಾರ್ಥಿ ಅಂಕಿತ್ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ ಕೇಳಿದ್ರಲ್ಲ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.